ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ಕೊಂಡಿದ್ದೀನಿ. ಇನ್ನು ಬೆಳಗ್ಗೆ ತಿಂಡಿ ಮಾಡೋಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೆ. ಇವಾಗ ಟೈಮ್ ಆವಾಗಲೇ ಬಂದು 8:15 ಆಗಿದೆ. ಇನ್ನು ಉಪ್ಪಿಟ್ಟು ಮಾಡೋದಲ್ವಾ, ಸೊ ಬೇಗ ಆಗೋಗುತ್ತೆ ಅಂತ ಲೇಟಾಗಿ ಮಾಡಿದ್ರೆ ಬಿಸಿ ಬಿಸಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಇವತ್ತು ಸ್ವಲ್ಪ ತಡವಾಗೆ ಮಾಡ್ತಾ ಇದ್ದೀನಿ ಟಿಫನ್ನು. ಇದೇ ರೀತಿ ನಮ್ಮ ಫುಲ್ ಡೇ ಇವತ್ತು ಯಾವ ರೀತಿ ಆಯಿತು ಅಂತ ಶೇರ್ ಮಾಡ್ಕೊತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ನೂ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮೊದಲು ರವೆನ ಸ್ವಲ್ಪ ತುಪ್ಪ ಹಾಕಿ ಹುರ್ಕೊತಾ ಇದ್ದೀನಿ. ಇಲ್ಲಿ ವಿಡಿಯೋಸ್ ಮಾಡ್ಕೊತ ನೋಡ್ಕೊಂಡಿದ್ನ, ಅಲ್ಲಿ ರವೆ ಸಿದೋದಂಗೆ ಆಗೋಗ್ಬಿಟ್ಟಿತ್ತು. ಇನ್ನೇನು ಮಾಡೋದು ಅಂತ ಅದನ್ನು ತೆಗೆದುಬಿಟ್ಟು ಮತ್ತೆ ಬೇರೆದು ಹಾಕಿ ಹುರಿದ್ಬಿಟ್ಟು ಇವಾಗ ಈರುಳ್ಳಿ, ಟೊಮೊಟೊ ಇದೆಲ್ಲ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನೇನು ಉಪ್ಪಿಟ್ಟು ಎಲ್ಲರೂ ಒಂದೇ ಥರ ನಾರ್ಮಲಾಗೆ ಮಾಡೋದು ಅಲ್ವಾ. ಮೊದಲು ರವೆ ಎಲ್ಲ ಹುರಿದು ಎತ್ತಿಟ್ಕೊಂಡು ಒಂದು ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಇದೆಲ್ಲ ಕೂಡ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಂಡ್ರೆ ಆಯಿತು. ನಮ್ಮ ಮನೆಯಲ್ಲಂತೂ ತಿಂಡಿಗೆ ಉಪ್ಪಿಟ್ಟೆ ಜಾಸ್ತಿ ಮಾಡ್ತಾ ಇರ್ತೀವಿ. ಟೈಮ್ ಇಲ್ದಿದ್ದಾಗೆಲ್ಲ ಅಂದರೆ ಅರ್ಜೆಂಟ್ಗೆಲ್ಲ ಇದು ಬೇಗ ಆಗೋಗುತ್ತೆ ಅಲ್ವಾ. ಸೊ ಅಂಥ ಟೈಮಲ್ಲೆಲ್ಲ ಜಾಸ್ತಿ ಉಪ್ಪಿಟ್ಟೆ ಮಾಡೋದು. ಆದರೆ ಕೆಲವ್ರಿಗೆ ಉಪ್ಪಿಟ್ಟು ಅಂದರೆ ಆಗೋದೇ ಇಲ್ಲ. ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ. ನನ್ನ ಮಗಳ ಉಪ್ಪಿಟ್ಟೆ ತಿನ್ನಲ್ಲ. ನಾನು ಕೂಡ ಮದುವೆಗೆ ಮುಂಚೆ ತಿಂತಿರಲಿಲ್ಲ, ಆದರೆ ಈ ನಡುವೆ ರೂಢಿ ಆಗಿದೆ. ನಮ್ಮಮ್ಮ ಏನಾದರೂ ಉಪ್ಪಿಟ್ಟು ಮಾಡಿದರೆ ನಮಗೆ ಸಪ್ರೇಟಾಗಿ ಮತ್ತು ಏನಾದರೂ ಮಾಡಬೇಕಾಗಿತ್ತು. ಆದರೆ ಇವಾಗ ನಾವೇ ಮಾಡ್ಕೊಂಡು ತಿನ್ನೋದಲ್ವ, ಏನಾದರೂ ತಿನ್ನು. ಇವಾಗ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಮೊದಲು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಇದೆಲ್ಲ ಕೂಡ ಚಿಟ್ಪಟ ಅಂತಂದಮೇಲೆ ಇವಾಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಟೊಮೊಟೊ ಕೂಡ ಹಾಕಿ ಇದೆಲ್ಲ ಸ್ಮೂತಾಗಿ ಆಗುವವರೆಗೂ ಫ್ರೈ ಮಾಡ್ಕೊತೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಬೇಗನೆ ಫ್ರೈ ಆಗುತ್ತೆ ಟೊಮೊಟೊನೇ ಎಲ್ಲ. ಯಾವುದೇ ತರಕಾರಿ ನಾವು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡ್ರೆ ಬೇಗನೆ ಬೇಯುತ್ತೆ. ಈ ಟಿಪ್ ಎಲ್ರಿಗೂ ಗೊತ್ತೇ ಇರುತ್ತೆ ಅನಿಸುತ್ತೆ, ಐ ಥಿಂಕ್. ಇವಾಗ ಟೊಮೊಟೊ ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಬೇಕಾದಷ್ಟು ನೀರು ಹಾಕಿ ಕುದಿಯೋಕ್ಕೆ ಇಟ್ಬಿಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿಬಿಟ್ಟು ಪ್ಲೇಟ್ ಮುಚ್ಚಿ ಇದೆಲ್ಲ ಕೂಡ ಚೆನ್ನಾಗಿ, ಅಂದರೆ ನೀರೆಲ್ಲ ಚೆನ್ನಾಗಿ ಕುದೀತಾ ಇರುವಾಗ ಮತ್ತೆ ರವೆ ಹಾಕ್ಕೊತೀನಿ. ಒಂದು ಕಡೆ ಉಪ್ಪಿಟ್ಟು ಇಟ್ಬಿಟ್ಟು ಇನ್ನು ಟೈಮ್ ಬೇರೆ 8:15 ಆಯಿತು. ಸ್ಕೂಲ್ಗೆ ಟೈಮ್ ಆಗುತ್ತೆ ಅಂತ ದಿಶಿತಾನ ರೆಡಿ ಮಾಡ್ತಾಯಿದ್ದೆ. ಇಲ್ಲಿ ಇವಳನ್ನ ರೆಡಿ ಮಾಡೋ ಅಷ್ಟರಲ್ಲಿ ಉಪ್ಪಿಟ್ಟು ಕೂಡ ರೆಡಿ ಆಗೋಗುತ್ತೆ ಅಲ್ವಾ. ಸೊ ಅದರಿಂದ ಇನ್ನು ಇವಳನ್ನ 8:15 ಆಯ್ತಲ್ಲ ಟೈಮ್ ಬೇರೆ, ಇವಳನ್ನ ರೆಡಿ ಮಾಡಿ ತಿಂಡಿ ತಿನ್ನಿಸೋ ಅಷ್ಟರಲ್ಲಿ 9:15 ಆಗೋಗುತ್ತೆ. ಇನ್ನು ಇಲ್ಲಿಂದ ಹೋಗುವಷ್ಟಿಗೆ ಒಂದು 5 ನಿಮಿಷ ಆಗುತ್ತೆ. ಸ್ಕೂಲ್ ಹತ್ರನೇ ಇರೋದ್ರಿಂದ ಇವಳಿಗೆ ತಿಂಡಿ ತಿನ್ಸೋಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಆಗುತ್ತೆ. ಅಷ್ಟೊತ್ತು ತಿಂತಾಳೆ. ಮಕ್ಕಳೆಲ್ಲ ಅಷ್ಟೇ ಅಲ್ವಾ. ಸೊ ಹಂಗೆ ಮತ್ತು ಇನ್ನು ಜಡೆ ಎಲ್ಲ ಹಾಕ್ಬಿಟ್ಟು ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿ ಮಾಡೋ ಅಷ್ಟಿಗೆ ಒಂದು 1/2 ಅವರ್ ಆಗುತ್ತೆ. ಇನ್ನು ಇವಳನ್ನ ಸ್ಕೂಲ್ಗೆ ಬಿಟ್ಟಾದಮೇಲೆ ಇನ್ನು ನಾನು ಫ್ರೆಶ್ ಅಪ್ ಆಗಿ ನಾನು ತಿಂಡಿ ತಿನ್ನೋ ಅಷ್ಟಿಗೆ ಸುಮಾರೇನ ಒಂದು 10 ಗಂಟೆ ಆಗೋಗುತ್ತೆ. ಇನ್ನು ಆಮೇಲೆ ಬೇರೆ ಕೆಲಸಗಳೆಲ್ಲ ಇರುತ್ತೆಲ್ಲ ಮನೆಗಳಲ್ಲಿ, ಅದೆಲ್ಲ ನಿಧಾನವಾಗಿ ಮಾಡ್ಕೊತೀನಿ.
ಒಂದು ಸ್ನ್ಯಾಕ್ ರೆಸಿಪಿ ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಸಖತ್ತಾಗಿರುತ್ತೆ, ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಮನೆಗಳಲ್ಲಿ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಅದೇನಪ್ಪ ಅಂದರೆ ಪೊಟ್ಯಾಟೊ ಟ್ವಿಸ್ಟರ್. ಮಕ್ಕಳೇ ಅಲ್ಲ ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಒಂದು ಸರಿ ಜಾತ್ರೆಯಲ್ಲಿ ತಿಂದಿದ್ದು, ಆಮೇಲೆ ಯೂಟ್ಯೂಬಲ್ಲಿ ನೋಡೇ ಕಲ್ತ್ಕೊಂಡೆ. ತುಂಬ ಸಖತ್ತಾಗಿರುತ್ತೆ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಪ್ಲೇಟ್ಗೆ ಮೊದಲು 1 ಟೇಬಲ್ ಸ್ಪೂನಷ್ಟು ಮೈದಾ, 1 ಟೇಬಲ್ ಸ್ಪೂನಷ್ಟು ರೈಸ್ ಫ್ಲೋರ್, 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಅಂದರೆ 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್, 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ. ಇದೆಲ್ಲ ಹಾಕ್ಬಿಟ್ಟು ನೀರು ನೋಡ್ತಾ ಕಲಿಸ್ತಾ ಹಾಕ್ಕೊಬೇಕು, ಎಷ್ಟು ಬೇಕೋ ಅಷ್ಟು. ಇದು ಯಾವ ಕನ್ಸಿಸ್ಟೆನ್ಸಿ ಇರಬೇಕಪ್ಪ ಅಂತಂದರೆ, ನಾವು ಬಜ್ಜಿ ಬೋಂಡ ಮಾಡ್ಕೊತೀವಲ್ಲ, ಕಲಿಸ್ತೀವಲ್ಲ ಹಿಟ್ಟು, ಅದಕ್ಕಿಂತ ಇನ್ನೂ ಸ್ವಲ್ಪ ತೆಳುವಾಗೇ ಇರಬೇಕು. ಅದರಿಂದ ನೀರು ಎಷ್ಟು ಬೇಕೋ ಅಷ್ಟು ನೋಡ್ತಾ ಹಾಕ್ಕೊಬೇಕು. ನನಗೆ ಸಾಕಾಗಿರಲಿಲ್ಲ, ಇನ್ನೂ ಸ್ವಲ್ಪ ತಿಕ್ಕಾಗಿ ಅನ್ನಿಸ್ತಾ ಇತ್ತು. ಅದರಿಂದ ನಾನು ಇನ್ನೂ ಸ್ವಲ್ಪ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ಈ ಥರ ಮಸಾಲೆ ರೆಡಿ ಮಾಡ್ಕೊಂಡ್ಮೇಲೆ ಎಷ್ಟು ಬೇಕೋ ಅಷ್ಟು ಆಲೂಗಡ್ಡೆ ತಗೊಂಡು ಚೆನ್ನಾಗಿ ತೊಳ್ಕೊಂಡು, ಇದು ನಮ್ಮ ಹೊಲದಲ್ಲಿ ಬೆಳೆದಿರೋದೆ, ಅಂದರೆ ಹೊಸದು ಇನ್ನೂ ಫ್ರೆಶ್ ಆಗಿ ಕಿತ್ಕೊಂಡ್ಬಂದಿದ್ರು ಇವತ್ತಷ್ಟೇ. ಅದರಿಂದ ನಾನು ಇವತ್ತೇ ಮಾಡೋಣ ಅಂತ. ಮೊದಲು ನನ್ನ ಹತ್ರ ಸ್ಟಿಕ್ಸ್ ಇರಲಿಲ್ಲ ಮತ್ತು ಮಿಷನ್ ಕೂಡ ಇರಲಿಲ್ಲ. ಇದು ಮಿಷಿನಿಂದ ಕಟ್ ಮಾಡೋದು. ಅದರಿಂದ ನಾನು ಈ ಥರ ದೊಡ್ಡದಾಗಿರೋ ಒಂದು ಸೂಜಿಗೆ ಸುಚ್ಚಿಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳೋದು. ನೋಡಿ, ಈ ಥರ ತಿರುಗಿಸ್ಕೊಂಡು ಕಟ್ ಮಾಡ್ಕೋಬೇಕು. ನಾವು ಸೇಮ್ ಏನು ಮಿಷಿನಲ್ಲಿ ಕಟ್ ಮಾಡ್ತೀವಲ್ಲ ಅದೇ ರೀತಿ ಬರುತ್ತೆ. ಈ ರೀತಿ ನೀವು ಕೂಡ ಟ್ರೈ ಮಾಡಿ ಒಂದ್ಸರಿ. ಈ ರೀತಿ ತಿರುಗಿಸ್ಕೊತ ತುಂಬ ಒಳಗಡೆ ಮಾಡಬಾರ್ದು. ಈ ರೀತಿ ಮೇಲ್ಮೇಲೆ ಮಾಡ್ಕೋಬೇಕು. ಇವಾಗ ಈ ರೀತಿ ಕಟ್ ಮಾಡಿರೋ ಆಲೂಗಡ್ಡೆನ ಈ ರೀತಿ ತೆಗೆದ್ಬಿಟ್ಟು ಈ ಮಸಾಲೆ ಏನು ರೆಡಿ ಮಾಡಿದ್ವಲ್ಲ ಅದನ್ನು ಇದ್ರ ಮೇಲೆ ಈ ಥರ ಹಾಕ್ಕೋಬೇಕು. ಸುತ್ತಲೂ ಈ ರೀತಿ ನೀಟಾಗಿ ಎಲ್ಲೂ ಕೂಡ ಇದು ಗ್ಯಾಪ್ ಇಲ್ಲದೇನೆ ಈ ರೀತಿ ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಬಿಸಿಯಾಗಿ ಕಾದಿರೋ ಎಣ್ಣೆಗೆ ಇದನ್ನು ಹಾಕ್ಬಿಟ್ಟು ಈ ಆಲೂಗಡ್ಡೆ ಎಲ್ಲ ಕೂಡ ಚೆನ್ನಾಗಿ ಅಂದರೆ ಕ್ರಿಸ್ಪಿ ಆಗೋವರೆಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ನನ್ನ ಹತ್ರ ಏನು ಮಿಷನ್ನು ಮತ್ತು ಇದು ಏನು ಹೇಳಿ ಸ್ಟಿಕ್ಸು ಕೂಡ ಇರಲಿಲ್ಲ. ಅದರಿಂದ ನಾನು ಈ ಥರ ಈ ಐಡಿಯಾ ಮಾಡಿದೆ. ಸೂಜಿಗೆ ಸುಚ್ಚಿಬಿಟ್ಟು ಈ ಥರ ಐಡಿಯಾಸ್ ನೀವು ಯಾವಾಗಾದರೂ ಮಾಡಿದರೆ ಕಾಮೆಂಟ್ ಮಾಡಿ. ನನ್ನ ಐಡಿಯಾ ಆಗಿತ್ತು ಅಂತ ಅದು ಕೂಡ ಕಾಮೆಂಟ್ ಮಾಡಿ. ನೋಡಿ, ಇವಾಗ ಆಲ್ರೆಡಿ ಫ್ರೈ ಆಗಿದೆ. ಈ ಥರ ಅಂದರೆ ಫಸ್ಟ್ ಸ್ವಲ್ಪ ಚೆನ್ನಾಗಿ ಬಂದಿಲ್ಲ. ಇದು ನೋಡಿ, ಮತ್ತು ಇನ್ನೊಂದು ಆಲೂಗಡ್ಡೆನೂ ಕೂಡ ಅದೇ ರೀತಿ ಕಟ್ ಮಾಡಿಕೊಂಡು ಮತ್ತು ಮಸಾಲೆ ಎಲ್ಲ ಈ ರೀತಿ ಹಾಕ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯಲ್ಲಂತೂ ಈ ಥರದ್ದು ಎಷ್ಟೇ ಮಾಡಿದರೂ ಖಾಲಿ ಆಗೋಗುತ್ತೆ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಈ ಥರ ಈ ಸ್ನ್ಯಾಕ್ಸ್ನ ಮನೆಯಲ್ಲಿ ಈವ್ನಿಂಗ್ ಟೈಮು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಮನೆಯಲ್ಲೇ ಮಾಡೋದ್ರಿಂದ ತುಂಬ ಹೆಲ್ದಿಯಾಗೂ ಕೂಡ ಇರುತ್ತೆ ಅಲ್ವಾ. ಮತ್ತು ಔಟ್ಸೈಡ್ ಫುಡ್ ಎಲ್ಲ ತಿನ್ನೋದು ಅಷ್ಟೊಂದು ಸೇಫ್ ಅಲ್ಲ. ಸೊ ಅದರಿಂದ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ವೀಡಿಯೋಸ್ನ ಡೈಲಿ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಮಿಸ್ ಮಾಡದೆ ನೋಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.